ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಸಂಡೇ ಆಗಿತ್ತು. ಈವ್ನಿಂಗ್ ಏನಾದರೂ ಹೊಟ್ಟೆ ಹಸಿವು ತಿನ್ನಬೇಕು ಅಂದಾಗ ಕಾರ್ನಿಂದ ಬಂತು ಐಡಿಯಾ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕಾರ್ನ್ ಅದು ತೊಗೊಂಡು ಅದನ್ನು ಕ್ಲೀನಾಗಿ ಅದು ಸಿಪ್ಪೆ ಎಲ್ಲ ತೆಕ್ಕೊಂಡು ಅದರ ಇರುತ್ತಲ್ಲ ಬ್ಯಾಕ್ ಸೈಡ್ ಜುಂಗ್ ಅದನ್ನೆಲ್ಲ ತೆಕ್ಕೊಂಡು ಫುಲ್ ಕಂಪ್ಲೀಟ್ ಅದರಲ್ಲಿ ಏನೇನಿದೆ ಕಸ ಎಲ್ಲ ತೆಕ್ಕೊಂಡು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಅದನ್ನು ನಾನು ವಾಶ್ ಮಾಡ್ಕೊತಿದ್ದೀನಿ. ಬನ್ನಿ ಈಗ ವಾಶ್ ಮಾಡೋಣ. ಈಗ ಇದನ್ನು ಕಂಪ್ಲೀಟಾಗಿ ನಾನು ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ಫುಲ್ ಕಂಪ್ಲೀಟ್ ಅದರಲ್ಲಿ ಏನೇನು ಬ್ಯಾಕ್ಟೀರಿಯಾ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಅದನ್ನೆಲ್ಲ ಬಿಡಿಸಿ ಒಂದು ಬೌಲಿಗೆ ಹಾಕ್ಕೊಂಡು ಈ ಥರ ಒಂದೊಂದೇ ಬಿಡಿಸಿ ಎಲ್ಲ ಬೌಲಿಗೆ ಹಾಕ್ಕೊಂಡು ನೆಕ್ಸ್ಟ್ ಇದನ್ನೆಲ್ಲ ನನಗೇನು ಫುಲ್ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕಿ ಒಂದು ಚೊಂಬಷ್ಟು ನೀರನ್ನ ಹಾಕಿ ಒಂದು 5 to 10 ಮಿನಿಟ್ಸ್ ಅದನ್ನ ಬಾಯ್ಲ್ ಮಾಡಿ ಅದು ಚೆನ್ನಾಗಿ ಬಾಯ್ಲ್ ಆಗ್ತಿರೋ ಟೈಮಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ ಅದು ಫುಲ್ ಬಾಯ್ಲ್ ಆದಮೇಲೆ ಅದನ್ನು ಇನ್ನೊಂದು ಸರಿ ಚೆನ್ನಾಗಿ ಕುದಿಸಿ ಲಾಸ್ಟ್ ಟೈಮು ಅದೆಲ್ಲ ಕುದ್ದಿ ಆದಮೇಲೆ ಅದನ್ನು ಸಪ್ರೇಟ್ ಕೊಡ್ತೀರಿ. ಇನ್ನೊಂದು 5 ಮಿನಿಟ್ಸ್ ಅದು ಬೇಯ್ತಾ ಇದೆ. ನೆಕ್ಸ್ಟ್ ಇದು ಕಂಪ್ಲೀಟ್ ಆದಮೇಲೆ ಅದನ್ನು ತೆಗೆದು ಇನ್ನೊಂದು ಅದರಲ್ಲಿ ಏನೇನಿದೆ ನೀರು ಅದನ್ನು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಈ ಥರ ನಾನು ಮಾಡ್ತಿದ್ದೀನಲ್ಲ ಹಾಗೆ ಕಂಪ್ಲೀಟ್ ಅದರಲ್ಲಿ ಏನಿದೆ ಎಲ್ಲನೂ ವಾಟರ್ನ ಫುಲ್ ಕಂಪ್ಲೀಟ್ ನಾವು ಮಾಡಬೇಕು ಡ್ರೈನ್ ಔಟು. ನೆಕ್ಸ್ಟ್ ಇದನ್ನೆಲ್ಲ ವಾಟರೆಲ್ಲ ಸಪ್ರೇಟ್ ಮಾಡಿ ಆದಮೇಲೆ ಅದನ್ನು ತೆಗೆದು ಒಂದು ಬೌಲಿಗೆ ಹಾಕ್ಕೋಬೇಕು. ಬೌಲಿಗೆ ಹಾಕ್ಕೊಂಡ್ಮೇಲೆ ಒಂದು ಟೊಮೆಟೊ, ಒಂದು ಈರುಳ್ಳಿ ಮತ್ತು ಟೊಮೆಟೊ ಫುಲ್ ಸಣ್ಣ ಕಟ್ ಮಾಡ್ಕೋಬೇಕು. ಪೂರ್ತಿ ಸಣ್ಣ ಕಂಪ್ಲೀಟ್ ಸ್ಮಾಲಾಗಿ ಅದನ್ನು ಕಟ್ ಮಾಡ್ಕೊಂಡ್ಮೇಲೆ ನಾವು ಏನು ಬೌಲಿಗೆ ಹಾಕ್ಕೊಂಡಿದ್ವಿ ಅದನ್ನು ಜೋಳನ ಏನು ನಾವು ಎತ್ತಿ ಬೌಲಿಗೆ ಹಾಕ್ಕೊಂಡಿದ್ವಿ ಅದಕ್ಕೆ ಎತ್ತಿ ಇದನ್ನು ಹಾಕ್ಕೋಬೇಕು. ಕಂಪ್ಲೀಟ್ ಸ್ಮಾಲ್ ಏನು ಟೊಮೆಟೊ ಸ್ವಲ್ಪ ದಪ್ಪದಾಗಿದ್ರು, ಈರುಳ್ಳಿ ಅಂತೂ ತುಂಬ ಚಿಕ್ಕದಾಗಿ ಮಾಡ್ಕೋಬೇಕು. ಈ ಥರ ಈಗ ಎಲ್ಲ ಆಗಿದೆ. ನೆಕ್ಸ್ಟ್ ಇದರಲ್ಲಿ ತೆಗೆದು ಎಲ್ಲ ಬೌಲಿಗೆ ಹಾಕ್ಕೋಬೇಕು. ಬೌಲಿಗೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಅದನ್ನು ಫುಲ್ ಮಿಕ್ಸ್ ಮಾಡಿ ನೆಕ್ಸ್ಟು ಚೆನ್ನಾಗಿ ಇದೆಲ್ಲ ಮಿಕ್ಸಿಂಗ್ ಆದಮೇಲೆ ಫಸ್ಟ್ ನಾನು ಹಾಕ್ತಿರೋದು ಮ್ಯಾಗಿ ಮಸಾಲ 5 ರೂಪೀಸ್ ಪ್ಯಾಕೆಟ್ ಬರುತ್ತಲ್ಲ ಅದು ಮ್ಯಾಗಿ ಮಸಾಲ. ನೆಕ್ಸ್ಟ್ ಹಾಕ್ತಿರೋದು ಕೊರಿಯಾಂಡರ್ ಪೌಡರ್ ಹಾಕ್ಕೋಬೇಕು. ನೆಕ್ಸ್ಟ್ ಚಿಲ್ಲಿ. ನೆಕ್ಸ್ಟ್ ಇದಾದಮೇಲೆ ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ದೀನಿ. ಅದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ಅದು. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಲೆಮನ್ ಪೂರ್ತಿ ಫುಲ್ಲು ಹಾಫ್ ಅಲ್ಲ ಫುಲ್ಲು ಒಂದು ಲೆಮನ್ ಪೂರ್ತಿ ಹಾಕ್ಕೋಬೇಕು. ನೀವು ಇದಕ್ಕೇ ಎಕ್ಸ್ಟ್ರಾ ಹಾಕ್ಕೋಬೋದು, ಬೇರೆ ವೆಜ್ಜಸ್ ಇದ್ದರೆ ಹಾಕ್ಕೋಬೋದು. ಸೊ ಇದಾಗಿದೆ. ಈಗ ಇದನ್ನು ತಗೊಂಡೋಗಿ ನಮ್ಮಮ್ಮ ಏನು ಕೊಟ್ಟು ಮಾಡಿಸೋಣ, ಟೇಸ್ಟ್ ಮಾಡಿಸೋಣ. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ ಆ್ಯಂಡ್ ಟೇಸ್ಟ್ ವಿತ್ ಮಾಮ್. ಅಮ್ಮ ಟೇಸ್ಟ್ ಹೇಳು ಹೆಂಗಿದೆ ಅಂತ. ನಿಜವಾಗ್ಲೂ ಬಾಯ್ ಬಿಟ್ಟು ಹೇಳು. ಪಕ್ಕ ಅಥವಾ ಏನು ವ್ಲಾಗ್ಗೋಸ್ಕರ ಅಲ್ಲ, ರಿಯಲ್ ಆಗೋಸ್ ಹೇಳು. ಪಕ್ಕ ಪ್ರಾಮಿಸ್. ಸೊ ಓಕೆ ಗೈಸ್, ಇದು ನಿಮಗೂ ಇಷ್ಟ ಆಗಿದ್ದಲ್ಲಿ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಬಾಯ್.